ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಐತಿ ಮತ್ತು ಮಳೆನೂ ಫುಲ್ ಜೋರು ಐತಿ. 2-3 ದಿವಸ ಆಯ್ತು. ಮತ್ತು ಇವತ್ತು ನಾವು ಮೇಡಮ್ ರವಿವಾರನೂ ಕೈ ಸ್ಪೆಷಲ್ ಮಾಡ್ತಾರೋ ಅಂತ ಅದಕ್ಕೆ ಇವತ್ತು ದೋಸೆ ಮಾಡ್ಬೇಕಂದ್ರು. ಎಲ್ಲ ಹಿಟ್ಟೆಲ್ಲ ಇದನ್ನೆಲ್ಲ ಮಾಡಿಟ್ಟಾರು. ಈಗ ಬಟಾಟೆ ಕುದಿಯಕ್ಕೆ ಹಾಕೋದೈತಿ. ಮೇಡಮ್ಗೆ ಸ್ವಲ್ಪ ಆರಾಮಿಲ್ಲ, ಅಕ್ಕಿ ಹೊಟ್ಟೆ ನ್ಯೂಸ್ ಆಯ್ತಂತ. ಅದಕ್ಕೆ ಅಕ್ಕಿ ನಿದ್ದಿಗೆ ಅಂದಾಗತ್ತೆ ಕುಂತಾಳು. ಈಗ ಎದ್ದ ಅದಕ್ಕೆ ನಾನು ಸ್ವಲ್ಪ ಮಾಡ್ತಾನು ಹೆಲ್ಪ. ದೋಸೆ ಅಟ್ಟು ನಾನು ಮಾಡಬೇಕು, ಅದು ಹೆಲ್ಪ್ ಅಲ್ಲ ನಂದ ಕೆಲಸ. ಆರು ಸ್ವಲ್ಪ ಪಲ್ಲೇಟ್ ನಾ ಮಾಡಿಕೊಡ್ತಾನು. ಇದಕ್ಕರೆ ನಾವು ಏನೂ ಹಾಕೊಳ್ಳಿ ಡೈಲಿ ಕರೆ ನಾಯಿ ಡೈಲಿ ನಮ್ಮ ಮನೆಗೆ ಒಂದು ಬಂದು ಹಾಯ್ ಹೇಳಿ ಹೋಗಿಬಿಡ್ತೈತಿ ನೋಡಿ, ಹೇಳಿ ಹೋಗಿ ಬಿಡ್ತದ. ಅದಕ್ಕೇನು ಪಾಪ ನಾವು ಏನೂ ಹಾಕೋಲ್ಲ, ಕರೆ ಬಂದು ಹೋಗ್ತೈತಿ ಡೈಲಿ. ಅದು ಡೈಲಿ ಬರೈತಿ ನಮ್ಮ ಮನೆಗೆ. ಒಟ್ಟು ಡೈಲಿ ಒಂದು ವಿಸಿಟ್ ಇರೋದೈತಿ. ಅದು ಬೆಳಿಗ್ಗೆ ಬರ್ತೈತಿ ನಿಲ್ತೈತಿ, ನಾವು ಹೋಗತ್ತವ ಅದು ಹೋಗಿಬಿಡ್ತೈತಿ. ಇದೇ ಕೆಲಸ ಅದ, ಒಟ್ಟು ಮಿಸ್ ಮಾಡೋಲ್ಲದ. ಮಳೆ ಇಲ್ದಾಗ ಎಲ್ಲ ಸ್ವಚ್ಛ ಮಾಡಿ ಇಟ್ಟವು ಪೂರ, ಅಲ್ಲಿ ತೆಗೆದಿಟ್ಟನು. ಈಗ ಬಟಾಟಿಗಳು ಒಟ್ಟು ಕುದಿಯಕ್ಕೆ ಹಾಕೋನು. ಆಮೇಲೆ ದೋಸೆ ದಟ್ಟು ನೋಡೋ ಬರೈತಿ. ಫಸ್ಟ್ ಪಲ್ಯ ಮಾಡ್ಕೋಬೇಕಲ್ಲ. ಎಷ್ಟು ಹಾಕೋಣ ಹೇಳ, ಎಷ್ಟು ಹಾಕೋದು ನಮ್ಗೇನು ಗೊತ್ತು, ನಾವು ಮಾಡಾರ ಅಷ್ಟವ. ಎಷ್ಟು 4-5 ಹಾಕ್ಲಿ? 5 ಹಾಕೋಬರ್ರಿ. ಕುಕ್ಕರ್ ಹಾಕ್ತವ್ರಲ್ಲ, ಇದನ್ನ ಸುರದಿನ ಮಾಡ್ತವ್ರಲ್ಲ, ಹಂಗೂ ನಡ್ದೈತಿರಲ್ಲ. ಹೆಂಗಂತ ಆಯ್ತಿರಲ್ಲ. ಇವು ಒಂದು 5 ಹಾಕಿದನು. ಈಗ ಇಲ್ಲಿ ಕುಕ್ಕರ್ನಾಗ ಬಟಾಟಿ ಕುದಿಯಾಕಿಟ್ಟನು. ಸ್ವಲ್ಪ ಎಲ್ಲ ಕುದೀಲಿ. ಆ ಕಡೆ ಸಾರು ಮಾಡೋಕೆ ಬ್ಯಾಳಿ ಐತಿಟ್ಟಾಳು. ಈಗ ಇದಟ್ಟು ಬಟಾಟಿ ಎಲ್ಲ ಕುದ್ದೈತಿ. ಇದಟ್ಟು ಬೆಳ್ಳುಳ್ಳಿ ಸುಲಿಯಾತು. ಇದಟ್ಟು ಪಲ್ಯಗ ಮತ್ತು ಸಾರಿಗೆಲ್ಲ ರೆಡಿ ಎಲ್ಲ ಮಾಡ್ಕೊತಾವು. ಇನ್ನು ಪಲ್ಯ ಒಗ್ಗರಣೆ ಹಾಕಬೇಕು, ಕಟ್ ಸಾರು ಒಗ್ಗರಣೆ ಹಾಕಬೇಕು. ಆಮೇಲೆ ದೋಸೆ ನಾ ಮಾಡಿಕೊಡ್ಬೇಕು. ಮತ್ತು ಮೇಡಮ್ ತಿಂತಾರದಾರು. ಇದು ನಮ್ದು ಹಿಟ್ಟಿಟ್ಟ ರಾತ್ರಿ ಉಬ್ಬೈತಿರೋ ಗೊತ್ತಿಲ್ಲ. ಹಾಂ ನೋಡು ತೆಗಿ ನೋಡು. ಬಟ್ ಆಗೈತೆ. ಇದ್ರಾಗ 2 ದೋಸೆ ಆಗ್ತಾವೆ. ಯಾರಿಗೆ ಗೊತ್ತು, ಅವು ಬರ್ತಾವಿಲ್ಲ ಯಾರಿಗೆ ಗೊತ್ತು. ಮೊದಲು ಹಂಚು ಹೋಗೈತಿ ಆಟಾಳು. ಅದ್ರೊಳಗೆ ಎಷ್ಟು ಬರ್ತಾವೆ ಎಷ್ಟು ಹೋಗ್ತಾವೆ ಯಾರಿಗೆ ಗೊತ್ತು. ಎಷ್ಟು ಎಲ್ಲ ಒಂದು 4-5 ಮಾಡಿದನು. ದೋಸೆ ಎಟ್ಟು ಮಾಡತ್ತನು ಅಪ್ಪಾಗ, ಭಾಗ್ಯಾಗ ಮತ್ತು ನನಗೆ. ಇವತ್ತು ಆದ ನಮ್ಮ ನಾಷ್ಟ. ಈಗ ಮದುವೆಗಟ್ಟು ಐತಿ, ಮದುವೆಗಟ್ಟು ಹೋಗ್ಬೇಕು. ಇವತ್ತು ನಮ್ಮ ರಿಲೇಷನ್ ಮದುವೆ ಇತ್ತು. ಅದಕ್ಕೆ ನಾನು ಹೆಂಡತಿ 2 ತಾಸಿನ ರೆಡಿ ಆಗತ್ತಾಳು. ಇದು ಲಾಸ್ಟ್ ಆಗಿದ್ದು ಫೈನಲ್ ಮೇಕಪ್. ಕರೆಕ್ಟ್ ಹೇಳತ್ತನು 2 ತಾಸು ಆತು. ಅಲ್ಲಿ ಅದನ್ನಾತು ಇದನ್ನಾತು, ಅದನ್ನ ಹಚ್ಕೊ ಇದನ್ನ ಹಚ್ಚು ದೊಡ್ಡ ರೆಡಿ ಆಗ್ತಾರೆ. ಈಗ ಇಲ್ಲಿ ಬಂದು ಹೇಳ್ತಾವೆ ಫುಲ್ ಹೋಟೆಲ್ಸ್ ಐತಿ. ಅದಕ್ಕೆ ಹೋಟೆಲ್ ಬಂದು ಬಂದವು. ಇಲ್ಲಿ ತಿಂದು ಹೋಗ್ಬೇಕಂತ. ಅಲ್ಲಿ ಮದುವೆಗೆ ಹೋದ್ರೆ ಉಪ್ಪಿಟ್ಟು ತಿನ್ನೋದಾಕೈತಂತ ಇಲ್ಲಿ ಹೋಟ್ಲದಾಗ ತಿಂದು ಹೋಗ್ತಾವು. ಹೋಟೆಲ್ ಕಂಡ್ರೆ ಸಾಕು ತಿನ್ಸ ಐತಂತ ನಗ ತನ್ನ ಮಗ.